ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದಿಲ್ಲಿ ಧಗಧಗ ವಿಶೇಷ ನಾನು ಮುಂದುವರಿಸ್ತಾ ಇದ್ದೀನಿ. ಇದೀಗ ನಾನು ಉಷಾ ಮೋಹನ್ ಮೇಡಮ್ಗೆ ಒಂದು ಪ್ರಶ್ನೆ ಕೇಳಬೇಕಾಗಿತ್ತು. ಉಷಾ ಮೋಹನ್ ಮೇಡಮ್, ಇಂಥ ನರೇಷನ್ಗಳ ವಿರುದ್ಧವಾಗಿ ಹೋರಾಟ ಮಾಡೋದಿದೆಯಲ್ಲ, ಅಷ್ಟು ಸುಲಭ ಅಲ್ಲ ಅದು. ಯಾಕಂತ ಹೇಳಿದ್ರೆ ಫಸ್ಟು ಒಬ್ಬ ವ್ಯಕ್ತಿಯನ್ನು ನೀನು ಸಾಯಿಸಬೇಕು ಅಂದರೆ ಅದಕ್ಕಿಂತ ಮುಂಚೆ ಅವನ ಕ್ಯಾರೆಕ್ಟರ್ ಸಾಯಿಸು ಅಂತ. ಒಂದು ಹೋರಾಟವನ್ನು ನೀನು ಹೇಗೆ ಕೊಲ್ಲಬೇಕು ಅಂದರೆ ಹೋರಾಟದ ಕ್ಯಾರೆಕ್ಟರ್ ಹಾಳು ಮಾಡಿಬಿಡು ನೀನು ಅಂಥೇಳಿ. ಅದೇ ಬಹುತೇಕ ನಮ್ಮ ದೇಶದ ಎಲ್ಲ ಹೋರಾಟಗಳಲ್ಲಿ ಹೋರಾಟದ ಕ್ಯಾರೆಕ್ಟರ್ ಹಾಳು ಮಾಡಿಬಿಡು. ಇದು ಧರ್ಮದ ವಿರುದ್ಧ ಇದೆ, ಇದು ದೇಶದ ವಿರುದ್ಧ ಇದೆ, ಇದು ಪ್ರಧಾನಮಂತ್ರಿಗಳ ವಿರುದ್ಧ ಇದೆ, ಮುಖ್ಯಮಂತ್ರಿ ವಿರುದ್ಧ ಇದೆ, ಒಂದು ಸಂಚು ನಡೆದಿದೆ, ಫಾರಿನ್ ಫಂಡ್ ಬಂದಿದೆ, ಇಲ್ಲಿ ಇದರ ಹಿಂದೆ ಪಾಕಿಸ್ತಾನ ಇದೆ. ಈ ನರೇಷನ್ಗಳನ್ನು ದಾಟಿಕೊಂಡು ಬಂದು ಹೋರಾಟ ಮಾಡೋದು ಹೇಗೆ ಮೇಡಮ್ ಅಂತ. ಇದಕ್ಕೆ ಈ ಎಲ್ಲವನ್ನ ನೀವೀಗೇನ್ ಹೇಳಿದಿರಲ್ಲ, ಅದೆಲ್ಲವನ್ನ ಮೀರಿ ಇವತ್ತು ಒಂದು ಯುವಕರು ಹೋರಾಟಕ್ಕೆ ನಿಂತಿದ್ದಾರೆ ಸರ್. ನೀವು ನೋಡ್ಬೋದು ಯಾವ ರೀತಿ ಒಂದು ಅವರಿಗೆ ತೊಂದರೆ ಮಾಡಿದ್ರು ಅಂತ. ಪರ್ಮಿಷನ್ ಇಂದ ಹಿಡಿದು ಬ್ಯಾರಿಕೇಡ್ ಗಳನ್ನ ಹಾಕ್ತಾರೆ. ಅವರೇನೋ ದೇಶದ್ರೋಹಿಗಳ ರೀತಿ ಅವರಿಗೆ ಏನೋ ದೊಡ್ಡ ದೊಡ್ಡ ಕಲ್ಲನ್ನ ಒಂದು ಟ್ರಕ್ ಗಳನ್ನ ತಂದು ನಿಲ್ಲಿಸ್ತಾ ಇದ್ದಾರೆ. ನಿನ್ನೆ ನೀವು ವಿಜುವಲ್ಸ್ ನೋಡಿದ್ರೆ ಜಂತರ್ ಮಂತರ್ ಅಲ್ಲಿ ಆ ಒಂದು ಬಿಗಿಯಾಗಿ ಒಂದು ಬ್ಯಾರಿಕೇಡ್ಸ್ ಅನ್ನ ಪಾರ್ಲಿಮೆಂಟ್ಗೂ ಬ್ಯಾರಿಕೇಡ್ಸ್ ಹಾಕಿಸ್ತಾರೆ. ಸರ್, ಅವ್ರು ಏನ್ ಕೇಳ್ತಿದಾರ ಅನ್ನೋದೇ ಇವ್ರ ಮಾತಿಗೆ ಬಂದು ಕೂತು ಮಾತಾಡುವ ತಾಳ್ಮೆ ಇಲ್ದೇ ಇರುವಂತ ಸರ್ಕಾರಕ್ಕೆ ಇನ್ನು ಇವ್ರಿಗೆ ಎಷ್ಟು ಭಯ ಬಂದಿರ್ಬೇಕು ಅಂದ್ರೆ. ಯುವಕರು ನಾವಿವತ್ತು ಏನ್ ಮಾತುಕತೆ ನಡೆಸ್ತಿದ್ವಿ ಅಲ್ಲ ಸರ್ ಫ್ರೀಡಂ ಪಾರ್ಕ್ ಅಲ್ಲಿ, ಆಗ ಯುವಕರು ಹೇಳ್ತಾರೆ, ಮೇಡಮ್ ನಮ್ಮ ತಂದೆ ತಾಯಿ ಬಹುಶಃ ಬಿಜೆಪಿಗೆ ವೋಟ್ ಮಾಡಿ ತಪ್ಪು ಮಾಡಿದ್ರೇನೋ ಇವತ್ತು ನಾವು ಅನುಭವಿಸ್ತಾ ಇದೀವಿ. ಇದನ್ನ ಖುದ್ದಾಗಿ ನಾವು ಅವ್ರ ಹತ್ರ ಮಾತಾಡಿದಾಗ ಹೇಳ್ತಾರೆ ಸರ್ ಅವರು. ಅಂದ್ರೆ ಇವತ್ತು ಯಾವ ಹಂತಕ್ಕೆ ಯೂತ್ ಹೋಗಿದೆ ಅನ್ನೋದನ್ನ ನೀವು ಗಮನಿಸಬಹುದು. ಅವರಿಗೆ ಬೇಕಾಗಿರೋದು ಕೇಳ್ತಿರೋದೇನೋ ನಿಮ್ಮ ರಾಜಕೀಯ ಅಲ್ಲ, ಯಾವುದೇ ಪಕ್ಷವನ್ನ ನಾವು ಅವ್ರಿಗೆ ಕೇಳ್ತಾ ಇಲ್ಲ. ಇನ್ನೊಂದು ಗಮನಿಸ್ತೇನೆ ಉಷಾ ಮೇಡಮ್ ಉಷಾ ಮೇಡಮ್ ಇನ್ನೊಂದು ಗಮನಿಸ್ತೇನೆ ನಾನು. ಅಕಸ್ಮಾತ್ ನಾನು ಗಮನಿಸಿರೋ ತಪ್ಪಾದ್ರೆ ನಾನು ಕರೆಕ್ಟ್ ಮಾಡಬಹುದು ನೀವು, ನನಗೆ ಇದಿಲ್ಲ, ಹಮ್ಮು ಬೆಮ್ಮು ಏನಿಲ್ಲ, ಆ ಥರದ್ದಿಲ್ಲ ಈ ವಿಚಾರದಲ್ಲಿ. ಈ ಥರದ ಪ್ರತಿಭಟನೆಗಳಿಗೆ ಕೆಲವರು ಬರ್ತಾರೆ ಮೇಡಮ್. ಕೆಲವರು ಬಂದುಬಿಟ್ಟು ಇದ್ದಕ್ಕಿದ್ದಂತೆಯೇ ನೀವು ಕಾಕ್ರೋಚು, ನಮ್ಮ ಹತ್ರ ಹಿಟ್ಟಿದೆ, ನಾನು ಹೊಡೆದು ಬಿಡ್ತೀನಿ, ನಿಮ್ಮೆಲ್ಲರದ್ದು ಕತೆ ಮುಗಿದು ಹೋಯಿತು ಅಂತ ವ್ಯಂಗ್ಯವಾಗೋ ವಿಭಿನ್ನವಾಗೋ ಅವರೆಲ್ಲ ಒಳಗಡೆ ಹೇಗೆ ನುಸುಳ್ತಾರೆ ಮೇಡಮ್ ಇಂಥ ಪ್ರತಿಭಟನೆಗಳಲ್ಲಿ. ಒಂದು ಇಡೀ ವಿಷಯ ಇಟ್ಕೊಂಡು ಒಬ್ರು ಆಗ್ರಹ ಮಾಡ್ತಿರ್ಬೇಕಾದ್ರೆ ಒಂದು 10 ಜನ ಕಾಣಿಸ್ಕೊಳ್ತಾರೆ ಮೇಡಮ್ ಈ ಥರದವರು. ಮತ್ತು ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ರೆ ಅವರೇ ವೈರಲ್ಗಳು, ಕಾಕ್ರೋಚಿಗೆ ಹಿಟ್ಟಂತೆ, ಅವೆಲ್ಲ ಜಿರಳೆಗಳು ಸಾಯಿಸ್ಬಿಡ್ತಾರಂತೆ, ಹಾಗಂತೆ ಹೀಗಂತೆ ಅಂತ. ಇದೆಲ್ಲ ಹೇಗೆ ಒಂದು ದೊಡ್ಡ ಕಾಸ್ಗೆ ಹೋರಾಟ ಮಾಡಬೇಕಾದ್ರೆ ಮೇಡಮ್, ಸರ್ಕಾರ ಯಾವುದಾದ್ರೂ ಇರಲಿ, ಗವರ್ಮೆಂಟ್ ಯಾರ್ದಾದ್ರೂ ಇರಲಿ, ಮಕ್ಕಳಿಗೆ ಅನ್ಯಾಯ ಆಗೋದು ದೇಶಕ್ಕೆ ಅನ್ಯಾಯ ಆದಂಥದ್ದು, ಒಂದು ಪೀಳಿಗೆಗೆ ಅನ್ಯಾಯವಾದಂತೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ನಾವು ಬರೀ ಭಾಷಣ ಮಾಡಕ್ ಮಾತಾಡೋದು, ಅದನ್ನ ಇಡೀ ಭವಿಷ್ಯ ಹಾಳಾಗಲ್ವಾ ಮುಂದೆ ದೇಶದ್ದು? ಕರೆಕ್ಟ್. ಇವತ್ತು ನಾವು ಅದನ್ನೇ ಹೇಳ್ತಾ ಇರೋದು, ಪಕ್ಷಾತೀತವಾಗಿ ಅವ್ರು ಕೇಳ್ತಿರುವಂತಕ್ಕೆ ಎಲ್ಲರೂ ಜೊತೆಗೂಡ್ಬೇಕಾಗಿದೆ. ಅದೇ ಇನ್ನೊಂದು ವಿಚಾರ ನೀವು ಬಹಳ ಅದ್ಭುತವಾಗಿ ಹೇಳಿದ್ರಿ. ಖಂಡಿತವಾಗ್ಲೂ ಹಿಟ್ಟು, ನಮ್ಮ ಹತ್ರ ಸ್ಪ್ರೇ ಇದಾವೆ, ನಾವು ಇದನ್ನ ತಡೆಗಟ್ಟಬಹುದು, ನಮಗೆ ಬೇಕಾಗಿಲ್ಲ. ಇವೆಲ್ಲ ಬಿಜೆಪಿ 12 ವರ್ಷಗಳಿಂದ ನಮ್ಮ ಕಣ್ಣಿಗೆ ಮಂಕೆರ್ಚುವಂತ ಕೆಲಸದಲ್ಲಿ ಸತತವಾಗಿ ಅವ್ರ ಸೋಷಿಯಲ್ ಮೀಡಿಯಾ ನರೇಷನ್ ಇದೆಯಲ್ಲ, ಬಹಳ ಅದ್ಭುತವಾಗಿ ಪ್ರಾಪಗಂಡಾ ಶುರು ಮಾಡ್ಕೊಂಡಿದ್ದಾರೆ. ಆದ್ರೆ ಅವ್ರು ಮಾಡ್ತಿರುವಂತ ಕೆಲಸ ಬಹಳ ಚೆನ್ನಾಗಿ ಏನು ನಮ್ಮ ಈ ಒಂದು ವಿರೋಧ ಪಕ್ಷಗಳು ಅಥವಾ ಈ ರೀತಿ ಹೋರಾಟಗಳನ್ನ ಹತ್ತಿಕ್ಕೋಕೆ ಯಾವ ರೀತಿ ಇದನ್ನ ತಡೆಗಟ್ಟೋಕೆ ಮಾಡ್ಬೇಕೋ ಎಲ್ಲ ಪ್ರಯತ್ನ ಮಾಡ್ತಿದ್ದಾರೆ. ನೀವು ನೋಡ್ಬೋದು, ನಿನ್ನೆ ಆ ಹುಡುಗನ ಮೇಲೆ ಇಂಕ್ ಅನ್ನ ಹೆಚ್ಚಿದ್ದಾರೆ. ಅಂದ್ರೆ ಆ ಮಹಿಳೆ ಏನ್ ಇಂಕ್ ಅನ್ನ ಹೆಚ್ಚಿದ್ರು ಆಕೆ ಬಿಜೆಪಿಯ RSS ಕಟ್ಟ ಫಾಲೋವರ್. ಅಂದ್ರೆ ಆಕೆ ಇತಿಹಾಸವು ಕೂಡ ಈ ರೀತಿ ಹಿಂದೆ ಕೂಡ ಪ್ರೊಟೆಸ್ಟ್ ಅಲ್ಲಿ ಬಂದು ಆ ಪ್ರೊಟೆಸ್ಟ್ ಗೆ ಭಗ್ನ ತರುವಂತ ಕೆಲಸ ಮಾಡ್ದಾಕೆ. ಅಂದ್ರೆ ಬಹಳ ಸ್ಪಷ್ಟವಾಗಿ ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ಅವ್ರು ಅನ್ಕೊಂಡಿರ್ಬೋದು ಅವ್ರು ಮಾಡೋದನ್ನ ಮಾತ್ರ ಅವ್ರು ತೋರಿಸ್ತಿದ್ದಾರೆ ಅಂತ. ಆದ್ರೆ ಅದಕ್ಕೂ ಮೀರಿ ಹುಡುಗರು ಇವತ್ತು ಸೋಷಿಯಲ್ ಮೀಡಿಯಾನ ಬಹಳ ಅದ್ಭುತವಾಗಿ ಅಲ್ಲಿ ಏನ್ ನಡೀತಿದೆ ನೈಜ ರೂಪವನ್ನ ತೋರಿಸ್ತಾ ಇದೆ. ಹಾಗಾದ್ರೆ ಇವತ್ತು ಮಕ್ಕಳ ಮೇಲೆ ಪ್ರಯೋಗ ಮಾಡ್ತಿರುವಂತ ಇವತ್ತು ಟಿಯರ್ ಗ್ಯಾಸ್ ಇರ್ಬೋದು, ಮತ್ತೆ ಒಂದು ಬೆಟಾಲಿಯನ್ ಹೊಡೆದಿರೋದು, ಇದೆಲ್ಲ ಸುಳ್ಳ ಸರ್? ರಕ್ತ ಬರೋ ಹಾಗೆ ಹೊಡೆದಿದ್ದಾರೆ ಸರ್ ಮಕ್ಕಳನ್ನ. ಪಾರ್ಲಿಮೆಂಟ್ ನಡ್ಕೊಂಡು ಹೋಗೋದಿಕ್ಕೆ ಯಾರ್ ಪರ್ಮಿಷನ್ ಸರ್ ಬೇಕು ಇವರಿಗೆ? ಅವ್ರು ಅದೇ ನೀಟಾಗಿ ಮಾತಾಡಿ ಒಂದು ಕ್ವೆಶ್ಚನ್ ಪೇಪರ್ ಲೀಕ್ ಆಗೋದನ್ನ ಒಂದು ಸಿಸ್ಟಮ್ ಮಾಡಿ ಅವ್ರೇನ್ ಕೇಳ್ತಿರೋದು, ಚೇಂಜ್ ದ ಸಿಸ್ಟಮ್, ಚೇಂಜ್ ದ ಮಿನಿಸ್ಟರ್. ಅದಕ್ಕೆ ಒಪ್ಲಿಲ್ಲ ಅಂತ ತಾನೇ ಇವತ್ತು ನರೇಂದ್ರ ಮೋದಿ ಅವರು ರಿಸೈನ್ ಮಾಡ್ಬೇಕು. ಒಬ್ಬ ನಾಯಕ ಜವಾಬ್ದಾರಿ ಹೊತ್ಕೊಂಡ್ಮೇಲೆ ನಾವು ಕ್ಲಾಸ್ ಟೀಚರ್ ಅಲ್ಲಿ ಒಂದು ಮಗು ಓದಿಲ್ಲ ಅಂತ ಹೇಳಿದ್ರೆ ನಾವು ಮಾಡ್ತಿರೋ ತಪ್ಪು ಅದೇ ಸರ್. ಕ್ಲಾಸ್ ಟೀಚರ್ ಹೇಳ್ತಾರೆ ಮಗು ತಪ್ಪು ಮಾಡ್ತಾ ಇದೆ ಅಂತ, ನಾವು ಪೇರೆಂಟ್ಸ್ ಹೋಗಿ ಕೇಳೋದಲ್ಲ, ನಾವು ಕೇಳ್ಬೇಕು. ಅದು ಇಬ್ಬರದು ಈಕ್ವಲ್ ಆಗಿ ಆಗುತ್ತೆ ಸರ್ ತಪ್ಪು. ಮಗುವಿಂದಲ್ಲ ತಪ್ಪು, ಆ ಶಿಕ್ಷಕನು ಸರಿಯಾಗಿ ಹೇಳ್ಕೊಟ್ಟಿದ್ರೆ ಆ ಮಗು ಓದಿರೋದೇನೋ ಬಹುಶಃ ಮಕ್ಕಳ ಪೋಷಕರು ನೋಡ್ಕೋಬೇಕು.